ಇನ್ನು ಚಾಮರಾಜನಗರದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮಾನವ ಹಕ್ಕುಗಳ ಆಯೋಗ ಹ್ಯೂಮನ್ ರೈಟ್ಸ್ ಕಮಿಷನ್ ಎಂಟ್ರಿ ಕೊಟ್ಟಿದೆ. ಶೂಟೌಟ್ ನಡೆದ ಸ್ಥಳ, ಧ್ವಂಸವಾದ ಶಿಬಿರಗಳನ್ನ ಪರಿಶೀಲಿಸಿದೆ. ಎಲ್ಲೆಲ್ಲಿ ಫೈರಿಂಗ್ ಮಾಡಲಾಯಿತು, ಎಲ್ಲಿ ಮಾಂಸ ಸಿಕ್ಕಿದ್ದು, ಮೂವರು ಎಲ್ಲಿದ್ರು ಅನ್ನೋ ಮಾಹಿತಿಯನ್ನ ಸಿಬ್ಬಂದಿ ಕಲೆ ಹಾಕಿದ್ದಾರೆ. ಮಾನವ ಹಕ್ಕುಗಳ ಆಯೋಗಕ್ಕೆ ಎಸಿಎಫ್ ಮಾಹಿತಿ ನೀಡಿದೆ. ಆಯೋಗದ ಅಧ್ಯಕ್ಷರ ಆದೇಶದ ಅನುಸಾರ ತನಿಖೆ ಶುರುವಾಗಿದೆ. ಡಿವೈಎಸ್ಪಿ ಅಶ್ವಥ್ ನಾರಾಯಣ ಅವರ ತಂಡದಿಂದ ತನಿಖೆ ಶುರುವಾಗಿದೆ. ಈ ರೀತಿಯ ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಡುತ್ತೆ. ಯಾಕಂದ್ರೆ ಮೂವರ ಎನ್ಕೌಂಟರ್ ಆಗಿರೋದು, ಅದರ ಸುತ್ತ ಸಾಕಷ್ಟು ಅನುಮಾನಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಹ್ಯೂಮನ್ ರೈಟ್ಸ್ ಕಮಿಷನ್ ಈಗ ಈ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. ಈ ಶೂಟೌಟ್ ನಡೆದಿದ್ದೆಲ್ಲಿ, ಮಾಂಸ ಸಿಕ್ಕಿದ್ದು ಎಲ್ಲಿ, ಅದನ್ನು ಜಪ್ತಿ ಮಾಡಿದ್ದು, ಮತ್ತೊಂದು ಕಡೆ ಎಸಿಎಫ್ ಏನು ಹೇಳ್ತಾ ಇದೆ, ಅವ್ರ ಬಳಿ ಏನೆಲ್ಲ ದಾಖಲಾತಿಗಳಿದಾವೆ, ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆಯನ್ನು ಶುರು ಮಾಡಿದೆ. ಯಾವ ರೀತಿ ಈಗ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ಒಂದು ತನಿಖೆ ಅಂತ ಈಗ ಇಲಾಖೆ ಹೇಳ್ತು, ಅದಾದಮೇಲೆ ಇಲ್ಲ ಅದಾಗಲ್ಲ, ನ್ಯಾಯಾಧೀಶರ ಸಮ್ಮುಖದಲ್ಲಿ ಒಂದು ತನಿಖೆ ಆಗಬೇಕು ಅನ್ನೋದು ಅಲ್ಲಿನ ಜನರ ಆಗ್ರಹ ಆಗಿತ್ತು. ಅದೇ ರೀತಿ ಮಾನವ ಹಕ್ಕುಗಳ ಆಯೋಗ ಒಂದು ತನಿಖೆಯನ್ನು ಮಾಡುತ್ತೆ. ಏನು ನಡೆದಿದೆ ಅಸಲಿಗೆ, ಯಾಕಂದರೆ ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪ ಇಲ್ಲಿ. ಕಾಡಿನಲ್ಲಿ ಬೇಟೆಗೆ ಹೋಗಿದ್ರು ಅಥವಾ ಕಳ್ಳತನಕ್ಕೆ ಹೋಗಿದ್ರು ಅಂತ ಎನ್ಕೌಂಟರ್ ಮಾಡಿ ಮೂವರ ಜೀವ ಹೋಗಿರೋದ್ರಿಂದಾಗಿ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಸಾಕಷ್ಟು ಆರೋಪಗಳು, ಪ್ರಶ್ನೆಗಳು ಇರುವಂಥ ಪ್ರಕರಣ ಇದಾಗಿರೋದ್ರಿಂದಾಗಿ ತನ್ನದೇ ಆದ ಆಯಾಮದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ತನಿಖೆಗೆ ಮುಂದಾಗಿದೆ.